ಜೈ ಸಿಯಾರಾಮ್ ಎಲ್ಲರಿಗೂ. ಇವಾಗ ಇಲ್ಲದ್ರೆ ಮಧ್ಯಾಹ್ನ 1 ಗಂಟೆ ಐತ್ರಿ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾನೆ ಇವತ್ತಿಂದ. ಯಾಕಂದ್ರೆ ನೀನು ರಾತ್ರಿ ಇಲ್ಲದ್ರೆ ಅದು ಮಿನಿ ವ್ಲಾಗ್ ಎಡಿಟ್ ಮಾಡೀನಿ, ವಾಯ್ಸಲ್ಲಿ ರೆಕಾರ್ಡ್ ಮಾಡಿ ಎಡಿಟ್ ಮಾಡ್ನು. ಅದನ್ನ ಚೆಕ್ ಮಾಡ್ಲಾಗಿನ್ರಿ ವ್ಲಾಗ್ ಯಾವ ಥರ ಆಗೈತೆ, ಎಡಿಟ್ ಆಗೈತೆ ಅಂತ. ಬೆಳಿಗ್ಗೆ ಇಲ್ಲದ್ರೆ 10 ನಾ ವ್ಲಾಗ್ ಅಪ್ಲೋಡ್ ಮಾಡ್ತಾನೆ ಮಿನಿ ವ್ಲಾಗ್. ಅವಾಗ ಚೆಕ್ ಮಾಡೀನಿ, ಚೆಕ್ ಮಾಡೋಣ ಗೊತ್ತಾಯಿತು ಆ ವ್ಲಾಗ್ದಲ್ಲಿ ಇಲ್ದ್ರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಬಂದೈತ್ರಿ. ಬ್ಯಾಕ್ಗ್ರೌಂಡ್ ನಾಯ್ಸ್ ಬರೋಣ ಸ್ವಲ್ಪ ವ್ಲಾಗ್ ಚಂದ ಅನ್ಸಲಾಗಿದ್ರಿ. ಅದಕ್ಕೆ ಮತ್ತೊಮ್ಮೆ ವಾಯ್ಸ್ ರೆಕಾರ್ಡ್ ಮಾಡಿ ಮತ್ತೊಮ್ಮೆ ಅಲ್ಲಿ ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಯಿತು. ಇವಾಗ ಇಲ್ದಿದ್ರೆ ಎಲ್ಲ ಮುಗಿದ್ರೆ ಅದು ಅಪ್ಲೋಡ್ ಎಲ್ಲ ಮಾಡಿನು. ಇನ್ನು ಇಲ್ದಿದ್ರೆ ನೀನು ಹೇಳಿದ್ರೆ ನಿಮ್ಮ ಮಂಗಸೂಳಿಗೆ ಹೋಗ್ರಿ ಆತ. ಮಂಗಸೂಳಿ ಹೋಗೋಕ್ಕಾಗಲಿಲ್ಲ, ನೀನು ಟೈಮ್ ಸಿಗಲಿಲ್ಲ ಅನ್ನೋ ಹೋಗಲಿಲ್ಲ. ಅದಕ್ಕೆ ಇವತ್ತು ಮಂಗಸೂಳಿಗೆ ಹೋಗಿ ಬಂದ್ರಿ. ಮತ್ತೆ ಇಲ್ದಿದ್ರೆ ಗಾಡಿಯಾಗ ಏನಿಲ್ಲರಿ. ಇದ್ರಾಗ ಇಲ್ದಿದ್ರೆ ಬೆಳಿಗ್ಗೆ ನಮ್ಮ ಮಮ್ಮಿನ ಬಿಡ್ಕೊಯ್ನೋ ಗಾಡಿಯಿಂದ ಎಣ್ಣೆ ಮುಗಿದ್ರದ ಬಣಿತಾಗ ಬತ್ರಿ. ಅದ್ರ ಎಲ್ಲ ಮುಗೀತು ಎಣ್ಣೆ. ಅದಕ್ಕೆ ಇಲ್ದಿದ್ರೆ ಇನ್ನ ಪಾಪ ಹೊಲದಿಂದ ಬಂದಿಲ್ರಿ. ಬರೋಣ ಗಾಡಿ ತೊಗೊಂಡು ಹೋಗಿ ಊರಾನ 1 ಲೀಟರ್ ಎಣ್ಣೆ ತೊಗೊಂಬರ್ರಿ. ಎಣ್ಣೆ ತೊಗೊಂಡು ಬಂದು ಗಾಡಿ ಹಾಕಿ ಹೋಗ್ರಿ ಆತ ಮಂಗಸೂಳಿಗೆ. ಇಲ್ಲದ್ರೆ 2 ದಿವಸ ಆಯ್ತು ಚಾವ್ಯಾಗ ನೀರು ಬಂದಿಲ್ರಿ. ಅದು ಯಾಕಂದ್ರೆ ಹೊಳಿ ನೀರು ಹೆಚ್ಚಾಕಿದ್ರಿಲ್ಲ, ಅದ್ರ ಸ್ವಲ್ಪ ಚಾವ್ಯಾಗ ನೀರು ಬಂದಿಲ್ಲ. ಅದಕ್ಕೆ ಮುಂದೆ ಹೊಲ್ದಾಗ ಹೋಗಿ ಬೋರ್ ಚಾಲು ಮಾಡಿ ಆಯ್ತು. ಇಲ್ದಿದ್ರೆ ನಿಮ್ಮ ಪಪ್ಪ ಇಲ್ದಿದ್ರೆ ಕರ್ಗಳಿಗೆಲ್ಲ ನೀರು ಕುಡ್ಸತ್ತೆ ಹೇಳಿದ್ರೆ ಫೋನ್ ಹಚ್ಚಿ. ಇವಾಗ ಇಲ್ದಿದ್ರೆ ಹೋಗ್ರಿ ಆತ ಬಾಗಲ ಕೀಲಿ ಹಾಕೊಂಡ್ರಿ. ಕೀಲಿ ಹಾಕೊಂಡು ಹೋಗಿ ಮುಂದೆ ಹೋಗಿ ಬೋರ್ ಚಾಲು ಮಾಡಿ ನೀರು ಕುಡ್ಸ್ಕೊಂಡತ್ತೆ. ನೀರು ಕುಡ್ಸಿ ಊಟ ಮಾಡಿ ಆಯ್ತಲ್ಕ ಹೋಗ್ರಿ ಮುಸ್ಲಿಂ ಮಲ್ಲ. ಈಗ ಇವಾಗ ಇಲ್ದಿದ್ರೆ ಊಟ ಎಲ್ಲ ಆಯ್ತು ರೀ. ಮತ್ತು ಇಲ್ದಿದ್ರೆ ನಿಮ್ಗೆ ಏನಿಲ್ಲ ಹೊಳಿ ಸಲುವಾಗಿ ಒಂದು 2 ದಿನ ನೀರು ಬರಲ್ಲ ರೀ. ಮನಿದಾನಿ ಚಾವಿ ನೀರೆಲ್ಲ ಬರಲ್ಲ ಅಂತ ಹೇಳಿದ್ರು. ಅದಕ್ಕೆ ಇಲ್ದಿದ್ರೆ ಇದು ಬೋರ್ದಿದ್ರೆ ಒಂದು ಕನೆಕ್ಷನ್ ಐತ್ರಿ. ಬೋರ್ ಐತೆ ನೋಡಿ ನಮ್ಮ ಮುಂದೆ ರೀ. ಅದಕ್ಕೆಲ್ಲ ಮುಂದೆ ಹೊಲ್ದಾಗ 1-2 ಕನೆಕ್ಷನ್ ಇದಾವೆ ರೀ ಚೇಂಬರ್ಗಳ. ಮತ್ತು ಇಲ್ಲೊಂದು ಐತಿ. ಇದಕ್ಕಿಲ್ದಿದ್ರೆ ಈಗ ಎಲ್ಲ ಮುಚ್ಚಿತ್ರಿ. ಅದು ಪೂರ ಎಲ್ಲ ತೆಗದ ಎಲ್ಲ ಜಾಯಿಂಟ್ ಮಾಡಿದ್ರಿ. ಪೈಪ್ ಜಾಯಿನ್ ಮಾಡಿ ಅಲ್ಲಿ ಈ ಥರ ತುಂಬಿದ್ರಿ. ಬ್ಯಾರ್ಲ ನೀರು ತುಂಬ್ಕೋರಿ. ಅದರಲ್ಲಿ ನೀರು ಬರೋಲ್ಲ ರೀ. ನೀರು ಸಣ್ಣ ಬರ್ಕೋದು. ಯಾಕಂದ್ರೆ ಮುಂದಿನ ಚೇಂಬರ್ ಚಾಲು ಇದಾವೆ ಅನಿಸ್ತಿದ್ರಿ. ಅದಕ್ಕೆ ಮುಂದೆ ಹೋಗಿ ಇದನ್ನ ನಟ್ಟು ತೊಗೊಂಡ್ರಿ. ಚೇಂಬರ್ ಬಂದ್ ಮಾಡ್ಕೊಂಡ್ರತ್ತ. ಎಲ್ಲ ಚೇಂಬರ್ಗಳು ಬಿಗಿದು ಬಂದ್ಬಿಟ್ಟು ಮತ್ತೆ ಅಲ್ದ್ರೆ ಏನೋ ಮೊಸರು ಬೇರೆ ಹೋಗಿದ್ರಿ. ಮೊಸರಿಗೆ ಹೋಗಿ ಬರ್ಬೇಕು ಏನೋ ಮೊಸರಿಗೆ ಹೋಗಿ ಬರ್ರಿ ಆತ. ಜಲ್ದಿ ಪಲ್ಲಿ ನೀರು ತುಂಬ್ಕೊಂಡ್ರಿ. ಅದಾಗಣ ಮೊಸರಿಗೆ ಹೋಗಿ ಬರ್ರಿ. ಇವೆಲ್ಲ ಚೇಂಬರ್ನ ಚಾಲು ಇತ್ತಿರಲ್ಲ. ಆ ಚೇಂಬರ್ಲಾಗ ನಟ್ ಹಚ್ಚಿ ಬಂದ್ ಮಾಡಿರಿ. ಇನ್ನಲ್ದ್ರೆ ಮನೆಗೆ ಹೊಂಡಿರ್ತಾವೆ ಬ್ಯಾಲ್ಗಳಲ್ಲೇ. ಬ್ಯಾಲ್ಗಳ್ದಾಗ ನೀರು ತುಂಬ್ಕೊಂಡ್ರಿ. ನೀರು ತುಂಬ್ಕೊಂಡು ಜಲ್ದಿ ಇಲ್ದ್ರೆ ಮುಂಚೂರು ಮಲ್ಲ ಹೋಗ್ರಿ ಆಯ್ತು. ಟೈಮ್ ಇಲ್ರಿ. ಮತ್ತೆ ಬಂದಿಲ್ದಿದ್ರೆ ಶಗಣ ಕಸ ಎಲ್ಲ ಮಾಡ್ಬೇಕಿಲ್ಲ. ಸಾಯಂಕಾಲ ಕೆಲಸ ಶಗಣ ಕಸ ಎಲ್ಲ ಮಾಡಿ ಇನ್ನು ವ್ಲಾಗ್ ಒಂದು ಅಪ್ಲೋಡ್ ಮಾಡೋಣ ರೀ. ಡೈಲಿ ಲೈಫ್ ವ್ಲಾಗ 7 ಗಂಟೆಗೆ ಮಾಡ್ರಿ ಆಯ್ತು ಬಂದು. ಇವಾಗ ಇಲ್ಲದ್ರೆ ಗುಡಿಗೆ ಬಂದು ರೀ. ನೋಡ್ತಿರ್ಲೆ ಇದು ನೋಡ್ರಿ ಮುಸ್ಲಿಂ ಮಲ್ಲೈ ಗುಡಿ. ಒಂದು ಗಾಡಿ ಮೇಲೆ ನಿಲ್ಸಿದಾವ್ರಿ. ಇನ್ನಿಲ್ದಿದ್ರೆ ಅಲ್ಲಿ ಕಾಯಿ ತೊಗೊಂಡಿರ್ತೀವಿ. ಕಾಯಿ ಕಪ್ರ ತೊಗೊಂಡು ಆಯ್ತು ಗುಡಿ ಒಳಗೆ ಹೋಗ್ರಿ. ಇವಾಗ ಇಲ್ದ್ರೆ ಗುಡಿ ಒಳಗೆ ಬಂದನ್ರಿ. ಈಗ ನಿಮಗೆ ಒಳಗೆ ಯಾವ ಥರ ಐತಿ ದೇವರ ತೋರಿಸ್ತೇನೆ ಬರ್ರಿ. ಸ್ವಾಮಿಗಳಿಗೆ ಪೂಜೆ ಮಾಡತ್ತಾರೆ. ಇವಾಗ ದೇವ್ರ ದರ್ಶನ ಎಲ್ಲ ಐತ್ರಿ. ದರ್ಶನ ಎಲ್ಲ ಮಾಡ್ಕೊಂಡು ಕಾಯಿನೂ ಮಾಡ್ಕೊಂಡು ಆ್ಯಂಡ್ ಅಲ್ಲಿ ಸ್ವಾಮಿಗಳು ಬರ್ರಿ ಕಟ್ಟ ಬಿದ್ದಿರಿ ಮೇನ. ಅವ್ರಲ್ದ್ರೆ ಒಳಗೆ ದೇವ್ರದ್ದೆಲ್ಲ ಪೂರದ ವಿಡಿಯೋ ಎಲ್ಲ ಮಾಡಿಕೊಟ್ರಿ. ಯೂಶ್ವಲಿ ಯಾರಿಗೆ ವಿಡಿಯೋ ಮಾಡಿಕೊಡ್ಲ ಅದ್ರ ನಮ್ಗೆ ಕೊಟ್ಟರು. ಇನ್ನೊಂದು ರೌಂಡ್ ಹೋಗ್ರಿ ತುಂಬ ಕೊಟ್ರಿ. ಈಗ ಇಲ್ದಿದ್ರೆ ಇನ್ನೊಂದು ರೌಂಡ್ ಪ್ರದಕ್ಷಿಣೆ ಹಾಕೊಂಡ್ರೆ ಗುಡಿ ಪ್ರದಕ್ಷಿಣೆ ಹಾಕಿ ಆಯ್ತು ಹೋಗ್ರಿ ಅಂತ ಮನೆ. ಮತ್ತು ಈ ಗುಡಿ ಇಲ್ದಿದ್ರೆ ಕರ್ನಾಟಕ ಮಹಾರಾಷ್ಟ್ರದ ಬೌಂಡ್ರಿ ಮ್ಯಾಗ ಐತ್ರಿ. ಬೌಂಡ್ರಿ ಮ್ಯಾಗ ಈ ಗುಡಿ ಐತ್ರಿ. ಮತ್ತು ಈಗ ಗುಡಿಗೆ ಇಲ್ದಿದ್ರೆ ಕರ್ನಾಟಕದಿಂದ ಭಕ್ತಾದಿಗಳು ಬರ್ತಾರೆ, ಮಹಾರಾಷ್ಟ್ರದಿಂದ ಭಕ್ತಾದಿಗಳು ಬರ್ತಾರೆ ಇಲ್ಲಿ ದೇವ್ರ ದರ್ಶನ ಸಲುವಾಗಿ. ಮತ್ತು ಈ ಗುಡಿ ಇಲ್ದಿದ್ರೆ ಕಾಗವಾಡ ತಾಲೂಕ್ದಾಗ ಐತ್ರಿ. ಇಲ್ದಿದ್ರೆ ನಮ್ಮ ಮನೆ ದೇವ್ರು ರೀ. ಮನೆ ದೇವ್ರು ಮಂಗಸೂಳಿ ಮಲ್ಲಯ್ಯ ಗಂಡ ದೇವ್ರ. ಮತ್ತು ಹೆಣ್ಣು ದೇವ್ರು ಇಲ್ದಿದ್ರೆ ರೀ ಕೊಕ್ಕಟ್ನೂರು ಎಲ್ಲ ಮೇಲ್ದವ್ರು. ಕೊಕ್ಕಟ್ನೂರು ಎಲ್ಲ ಮೇಲ್ದಿದ್ರೆ ಮನೆ ಏನು ದೇವ್ರ. ನಿಮ್ಮ ಮನೆ ದೇವ್ರು ಯಾವ್ಯಾವ ಅಂತ ಕಮೆಂಟ್ದಾಗ ಹೇಳ್ರಿ. ಇವಾಗ ಇಲ್ದಿದ್ರೆ ಇಲ್ಲಿ ದರ್ಶನ ಎಲ್ಲ ಐತ್ರಿ. ಪೂರ ಐತ್ನಲ್ಲ. ಇವಾಗ ಇಲ್ಲಿ ಎರಡು ರೌಂಡ್ ಪ್ರದಕ್ಷಿಣೆ ಭೀ ಹಾಕಿದ್ವು. 10K ಭೀ ಎಲ್ಲ ಹೊಡ್ಕೊಂಡವು. ಇನ್ನಲ್ದ್ರ ಗಾಡಿ ತೊಗೊಂಡು ಹೋಗ್ತಿರ್ತಾವೆ. ಮಳೆ ಆಕಾರ ಭೀ ಆಗೈತ್ರಿ ನೋಡ್ರಿ.
ಪೂರ ಸಣ್ಣ ಮಳೆ ಭೀ ಬರ್ಕೈತಿ ಮತ್ತು ತೋರಿಸ್ಕೊಂಡು ಹೋಗೋದು ಬೇಡ. ಇವಾಗೇನು ಗುಡಿ ಇದ್ರಲ್ಲ ಇದಂದ್ರೆ ಪ್ರತಿ ವರ್ಷ ಇಲ್ಕ ಜನವರಿ ಫೆಬ್ರವರಿದಾಗ ಒಂದು ಜಾತ್ರೆ ಆಗ್ತಿದ್ರಿ. ಇವಾಗ ಇಲ್ದ್ರೆ ಒಂದು ವಿಡಿಯೋ ಮಾಡಿ ನೋಡ್ರಿ, ತಿಂಗಳ ಹಿಂದ್ಗಡೆ ಹುಡುಗಿ ತೊಗೊಂಬಂದಿವಲ್ಲ ಅವೆಲ್ಲ ಜಾತ್ರೆ ಆಗ್ತಿದ್ವಿ. ಮತ್ತು ಸಾಕಳೆ ಇರ್ತಿತ್ತು ನೋಡ್ರಿ, ಬೆಳಿಗ್ಗೆ ಸಾಕಳೆ ಇರ್ತಿದ್ದು ಹೇಳ್ತಾರೆ ನೋಡ್ರಿ. ಆ ಸಾಕಳೆ ಇಲ್ದ್ರೆ ಇವಾಗ ಇಲ್ಲಿ ಐತ್ರಿ, ಅದನ್ನ ತೋರಿಸ್ತಾನೆ ಬರ್ರಿ ನಿಮಗೆ ನೋಡ್ರಿ. ಅಲ್ದ್ರ ಇದೇನಿದೆ ನೋಡಿ ಮೊಟ್ಟೆ ಸಾಕಳ್ರಿ, ಇದೆಲ್ಲ ಕೈಲೇ ಹರಿತಾರೆ ಹಿಂಗೆ, ಕೈಲಿ ಹಿಂಗೆ ಬಡದು ಹರಿತಾರೆ ನೋಡ್ರಿ ಸಾಕಳೆ. ಇವಾಗ ಇಲ್ದ ಊರಿಗೆ ಹೊಂಟಿದ್ದು ರೀ. ಇಲ್ಲಿ ನೋಡಿಲ್ಲ ಮತ್ತೆ ಫುಲ್ ಜೋರ್ನ ಮಳೆ ಚಾಲು ಐತಿ. 61 ಎಲ್ಕ ಪಕ್ಕದ ಫೋನ್ ಹಚ್ಚಿ ಹೇಳ್ತಿದ್ರಿ ನಮ್ಮಲ್ಲಿ ಮಳೆ ಬೇಕಿತ್ತ, ಅವಲ್ಲಿ ಚಮಕೀರಿದಾಗ ಮಳೆ ಬೇಕಾದತ್ತು ರೀ. ಈಗ ಅಲ್ದ್ರೆ ಇಲ್ಲಿ ಭೀ ಚಾಲು ಆಯ್ತು ನೋಡಿ ಸ್ವಲ್ಪ ಕಮ್ಮಿ ಆಯ್ತು ತೊಗೋರಿ ಹೋಗ್ರಿ ಅಂತ. ಯಾಕಂದ್ರೆ ಮತ್ತೆ ಇನ್ನೂ ಬ್ಲಾಗ್ ಒಂದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅನ್ರಿ ಹೋಗಿ, ಇನ್ನೂ ಏನೇ ಇಲ್ಲ, ಜಲ್ದಿ ಹೋಗ್ಬೇಕು.